ಮೈ ಚಾನಲ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕ್ಲೀನಿಂಗ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತೇಳಿ ನೀವೇನು ಅಂದ್ಕೊಳ್ತೀರಾ, ಹೌದಲ್ವಾ, ಹೀಗೂ ಮಾಡ್ಬೋದಲ್ವಾ ಅಂತೇಳಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ತೀನಿ ಈ ಎಲ್ಲ ಹೊಸ ಟಿಪ್ಸ್ಗಳು ನಿಮಗಾಗಿ. ಸೊ ಈ ಟಿಪ್ಸ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಇರ್ಬೋದು, ನಾವು ಹಸಿಮೆಣಸಿನಕಾಯಿ, ಈರುಳ್ಳಿ ಇವೆರಡೂ ಇಲ್ಲ ಅಂತಂದರೆ ಯಾವುದೇ ಅಡುಗೆ ಮಾಡಬೇಕಂದ್ರೂ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಹಸಿಮೆಣಸಿನಕಾಯಿ ಜಾಸ್ತಿ ತಂದಾಗ ಅದನ್ನು 1 ತಿಂಗಳವರೆಗೂ ಫ್ರೆಶ್ ಆಗಿ ಹೇಗೆ ಇಟ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನಾವು ಮೊದಲಿಗೆ ಹಸಿಮೆಣಸಿನಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರಿನಂಶ ಏನೂ ಇಲ್ಲ ಥರ ನೀಟಾಗಿ ಒರೆಸಿ ಅದರ ಹಿಂದ್ಗಡೆ ಇರುವಂಥ ತೂಮನ್ನು ತೆಗೆದು ಈ ರೀತಿ ಒಂದು ನ್ಯೂಸ್ ಪೇಪರ್ ಅಥವಾ ಕವರಲ್ಲಿ ಹಾಕಿ ಇದನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಇದು ಯಾವುದೇ ರೀತಿ ಹಾಳಾಗೋದಿಲ್ಲ. 1 ತಿಂಗಳವರೆಗೂ ನೀವು ಇಟ್ಕೊಳ್ಬೋದು, ಫ್ರೆಶ್ ಆಗಿನೇ ಇರುತ್ತೆ. ಈ ಒಂದು ಟಿಪ್ಸ್ನ ಖಂಡಿತ ಫಾಲೋ ಅಪ್ ಮಾಡಿ ನೋಡಿ. ಈ ಹಸಿಮೆಣಸಿನಕಾಯಿ ಒಂದೇ ಅಲ್ಲದೆ ಬೀನ್ಸ್ ಆಗಿರ್ಬೋದು, ಚೌಳೆಕಾಯಿ, ಬೆಂಡೆಕಾಯಿನೂ ಕೂಡ ನೀವು ಈ ರೀತಿಯಾಗಿ ನೀವು ಒಂದು ಪೇಪರಲ್ಲಿ ಹಾಕಿ ಈ ರೀತಿ ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಫ್ರೆಶ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ನಾವು ಯಾವುದೇ ರೀತಿ ನಾನ್ ವೆಜ್ ಆಗಿರ್ಬೋದು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳುವಾಗ ಜಾಸ್ತಿ ಬೆಳ್ಳುಳ್ಳಿ ಬೇಕಾಗುತ್ತೆ ನಮಗೆ. ಅದನ್ನು ಸಿಪ್ಪೆ ತೆಗೆಯೋದೇ ಒಂದು ದೊಡ್ಡ ಕಷ್ಟದ ಕೆಲಸ ಆಗಿಬಿಟ್ಟಿರುತ್ತೆ. ಎಲ್ಲ ವೆಜಿಟೇಬಲ್ಸ್ನ ಈಸಿಯಾಗಿ ಕಟ್ ಮಾಡ್ಕೊಳ್ತೀವಿ, ಆದರೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು ತುಂಬ ಟೈಮ್ ತಗೊಳುತ್ತೆ. ನಾವು ಇವತ್ತಿನ ವಿಡಿಯೋದಲ್ಲಿ ಹೇಗೆ ನಾವು ಈಸಿಯಾಗಿ ಈ ಒಂದು ಬೆಳ್ಳುಳ್ಳಿ ಸಿಪ್ಪೆನ ರಿಮೂವ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಒಂದು 5 ನಿಮಿಷ ಅದನ್ನು ಹಾಗೇನೆ ಬಿಟ್ಬಿಡಬೇಕು. ಒಂದು 5 ನಿಮಿಷದ ನಂತರ ನೀವು ಈ ರೀತಿ ಉಜ್ಜಿ ತೆಗೆದುಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತೆ. ನಾವು ಬಿಸಿನೀರು ಹಾಕಿರೋದ್ರಿಂದ ಅದು ಸಿಪ್ಪೆ ಸ್ವಲ್ಪ ಸಡಿಲ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನೀವು ಕೈಯಿಂದ ಸ್ವಲ್ಪ ಬ್ರಷ್ ಮಾಡಿದರೆ ಸಾಕು, ಅದು ನೀಟಾಗಿ ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆ ರಿಮೂವ್ ಆಗುತ್ತೆ. ಈ ಒಂದು ಟಿಪ್ಸ್ನ ಖಂಡಿತ ಟ್ರೈ ಮಾಡಿ ನೋಡಿ. ಈ ರೀತಿ ನೀವು ಸಿಪ್ಪೆನೆಲ್ಲ ಬಿಡಿಸ್ಕೊಂಡ ನಂತರ ಲಾಸ್ಟಲ್ಲಿ ಇದನ್ನು ಒಂದು ಡ್ರೈ ಕ್ಲಾತಲ್ಲಿ ಹಾಕಿ ನೀವು ನೀಟಾಗಿ ಇದನ್ನು ಒರೆಸಿ ಇಟ್ಕೊಳ್ಬೋದು. ಆನಂತರ ನೀವು ಬೆಳ್ಳುಳ್ಳಿನ ಫ್ರಿಜ್ಜಲ್ಲಿ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ನಿಮ್ಗೆ ಯಾವಾಗ ಕುಕ್ಕಿಂಗ್ಗೆ ಬೇಕಾಗುತ್ತೆ ಆವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆನಾ. ಈ ಒಂದು ಟಿಪ್ಸ್ನ ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದು ಹಾರ್ಪಿಕ್ನ ನಾವು ಒಂದು ಪೇಪರ್ ಮೇಲೆ ಹಾಕೋದ್ರಿಂದ ನಾವು ಒಂದು ಒಳ್ಳೆ ಮ್ಯಾಜಿಕ್ನ ನೋಡ್ಬೋದು. ಏನಪ್ಪ ಅಂತೇಳಿ ಈ ಒಂದು ಟಿಪ್ಸಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ವೇಸ್ಟ್ ಬುಕ್ಕನ್ನು ತೊಗೊಂಡಿದ್ದೀನಿ, ನೀವು ನ್ಯೂಸ್ ಪೇಪರ್ ಅದು ತೊಗೊಳ್ಬೋದು. ಈ ರೀತಿ ಒಂದು ಬುಕ್ಕಲ್ಲಿ 1-2 ಪೇಪರ್ನ ತೊಗೊಳ್ಳಿ, ಅದ್ರ ಮೇಲ್ಗಡೆ ಹಾರ್ಪಿಕ್ಕನ್ನು ಹಾಕಿ ಈ ರೀತಿ ಪೀಸ್ಗಳಾಗಿ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ ಕೈಗೆ ಹಾರ್ಪಿಕ್ನ ಹಾಕಿದರೆ ಅದು ಉರಿಯೋ ಚಾನ್ಸಸ್ ಇರುತ್ತೆ ಮತ್ತು ನೇಲ್ಸ್ಗೆ ಏನಾದರೂ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಕೈಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಮಿಕ್ಸ್ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸಿದರೆ ಇದಕ್ಕೆ 1-2 ಹನಿಯಷ್ಟು ನೀರನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಸ್ಮೂತಾಗಿ ಒಂಥರ ಪೇಸ್ಟ್ ಆಗೋ ರೀತಿ ನೀಟಾಗಿ ಈ ಕವರ್ನ ಈ ರೀತಿ ಸ್ಮೂತಾಗಿ ಮಾಡಿ ತಗೊಳ್ಳಿ. ನಂತರ ಈ ರೀತಿ ರೆಡಿ ಮಾಡ್ಕೊಂಡಿರುವಂಥ ಈ ಪೇಸ್ಟನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ, ನಾವು ಸಿಲಿಂಡರ್ಗಳನ್ನು ಟೇಲ್ಸ್ ಬಂಡೆ ಮೇಲೆ ಇಟ್ಟಿರ್ತೀವಿ, ಅಲ್ಲಿ ಜಂಗನ ಕಲೆಗಳು ಹಾಗೇನೆ ಬಿಟ್ಬಿಟ್ಟಿರುತ್ತೆ. ಮತ್ತು ನಾವು ಜಾಸ್ತಿ ದಿನ ಆಯಿಲ್ ಏನಾದರೂ ಇದ್ದ ಕಡೆ ಅಡುಗೆ ಮನೆಯಲ್ಲಾಗಿರ್ಬೋದು ಈ ರೀತಿ ಬಂಡೆಗಳ ಮೇಲೆ ಕಲೆಗಳು ಹಾಗೇನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದು ಎಷ್ಟು ನಾವು ಸಾಬೂನ್ ಪೌಡರ್ ಹಾಕಿ ವಾಶ್ ಮಾಡಿದ್ರೆ ಹೋಗ್ತಾ ಇರಲ್ಲ. ಅಂಥ ಪ್ಲೇಸಲ್ಲಿ ಈ ಒಂದು ಹಾರ್ಪಿಕ್ ಪೇಪರ್ನ ಹಾಕಿ 1-2 ಮಿನಿಟ್ಸ್ ಬಿಟ್ಟು ನಂತರ ಇದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಎಲ್ಲನೂ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಜಂಗನ ಕಲೆ ಎಷ್ಟಿತ್ತಲ್ವ ಅದೆಲ್ಲನೂ ನೀಟಾಗಿ ಕ್ಲೀನ್ ಆಗಿದೆ. ಹಾಗೆಯೇ ಈ ರೀತಿ ಸ್ವಿಚ್ ಬೋರ್ಡ್ಗಳ ಮೇಲೆ ಹಳೆಯ ಕಲೆಗಳು ಹಾಗೆಯೇ ಉಳ್ಕೊಂಡಿರುತ್ತೆ. ಇದ್ರ ಮೇಲ್ಗಡೆ ಕೂಡ ಅಷ್ಟೇ ಈ ಒಂದು ಹಾರ್ಪಿಕ್ ಕವರ್ನ ಹಾಕಿ 1-2 ಮಿನಿಟ್ಸ್ ಹಾಗೆಯೇ ಬಿಟ್ಟು ನಂತರ ನೀವು ಒಂದು ಟೂತ್ ಬ್ರಷ್ ಅಥವಾ ಒಂದು ಬಟ್ಟೆನ ಸಹಾಯದಿಂದ ನೀಟಾಗಿ ಒರೆಸ್ಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿರೋ ಸ್ವಿಚ್ ಬೋರ್ಡ್ಗೂ ಈಗಿರೋ ಸ್ವಿಚ್ ಬೋರ್ಡ್ಗೆ ಎಷ್ಟು ಡಿಫ್ರೆಂಟ್ ಇದೆ ಅಂತೇಳಿ. ಈ ರೀತಿ ನೀವು ನೀಟಾಗಿ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನ ಕ್ಲೀನ್ ಮಾಡ್ಕೊಳ್ಬೋದು. ನೀವು ಹೊಗೆ ಎಲ್ಲ ಹೋಗೋ ಪ್ಲೇಸಲ್ಲಿ ಈ ರೀತಿ ಸ್ವಿಚ್ ಬೋರ್ಡ್ ಇದ್ರಂದ್ರೂ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಎಷ್ಟು ವಾಶ್ ಮಾಡಿದ್ರೂ ಹೋಗ್ತಾ ಇರಲ್ಲ. ಈ ರೀತಿ ಒಂದ್ಸರಿ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಯೂಸ್ಫುಲ್ ಟಿಪ್ಸ್ಗಳು ನಿಮ್ಗೂ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅನ್ಕೊಂಡಿದ್ದೀನಿ. ಇದರಲ್ಲಿ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತೆ ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.